ತಲೆ ಒಂದು ತಿರುಗಾತತಿ. ಶ್ ಯಾಕೆ ಸುಸ್ತು ಭಾಳ ಆಗತೈತಿ. ಅಯ್ಯಪ್ಪ ದೇವ್ರಿ, ಇದು ನಮ್ಮ ಅತ್ತಿ ಮುದುಕಿ ಈಗ ನೋಡಿದ್ರ ಮಗಳ ಮನೆಗೆ ಹೋಗಿ ಕುಂತತಿ. ಯಪ್ಪ ನನಗರ ಕೆಲಸ ಮಾಡ್ಕೊಳಕ ಆಗವಲ್ದು. ಯಪ್ಪ ಏನು ಮಾಡಲಿ, ತಲೆ ಒಂದು ನಮ್ಮನೆ ತಿರುಗತೈತಿ. ಹೊಟ್ಟೆದ ಒಂಥರ ತೊಳಸ್ದಂಗೆ ಆಗ್ತೈತಿ. ಯವ್ವ 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 ಗಿರಿನ ಇನ್ನೂ ಮನೆಗಿರ ಬಂದಿಲ್ಲ. ಏನ್ಕಿನಾರ ಆಗಿ ಇಲ್ಲೇ ಏನಾರ ಆತಂದ್ರೆ ನನಗೆ ಯಪ್ಪ. ಅವು ಎಲ್ಲಾರ್ದಕ್ಕೆ ಮನೆಗೆ ಬಣ ಬಣ ಅನ್ನಕತ್ತೈತಿ. ಗೌರಿ ಏನಾಯ್ತು ನಿನಗೆ? ಏಕದಮ್ಕ ಹಿಂಗೆ ಬಿದ್ದಿ ಗೌರಿ? ಏ ಗೌರಿ, ಅಯ್ಯೋ ಏನು ಮಾಡ್ಲಿಪ್ಪ ನಾನು? ಹಾಂ ಏನಾತಿಕಿಗೆ? ಅಯ್ಯೋ ಏನಾಯ್ತು ಏನೋ? ನಾ ಬಂದಾಗ ಚಂದಗ ಇದ್ಲು, ಏನು ಮತ್ತೆ ನಾಟಕದ್ದು ಮಾಡಕತ್ತಾಳ ಏನು? ಏ ಗೌರಿ ಗೌರಿ ಗೌರಿ, ನಾಟಕ ಆಡ್ಬೇಡ, ನಂಗೆ ಹೆದರಿಕೆ ಬರ್ತೈತಿ. ಏ ಗೌರಿ, ಇಲ್ಲ ಈಕಿಗೆ ತಲೆ ಸುಟ್ಟು ಬಂದಂಗೆ ಐತಿ. ಏನು ಮಾಡಲಿ ನಾ ಈಗ? ಏನು ಮಾಡಲಿ? ಏಕದಮ್ಕ ಹಿಂಗ್ಯಾಕೆ ಆತಿಕಿಗೆ? ರಾತ್ರಿ 11 ಆಗೈತಿ, ಇಷ್ಟೊತ್ತಿನಾಗ ಡಾಕ್ಟ್ರು ತೆಗ್ದಿರಂಗಿಲ್ಲ. ಏನು ಮಾಡಲಿ ನಾನು? ಹಾಂ ಸರಿ, ಮಗ್ಳ ಮನೆ ಆಕಿ ಶಾಂತಮ್ಮನ ಕರ್ಕೊಂಬರ್ತೀನಿ. ಆಕಿಗೆ ಎಲ್ಲ ಗೊತ್ತಾಗುತ್ತೆ. ಆಕಿ ಈ ಗೌಟಿ ಔಷಧ ಎಲ್ಲ ಕೊಡ್ತಾಳಂತ. ತಡಿ ಕರ್ಕೊಂಬರ್ತೀನಿ. ಏನಾತಪ್ಪ? ಕೈ ಕಾಲು ಆಡುವಲ್ಲು ನನಗೆ. ಬೇ ಶಾಂತಮ್ಮ ನೋಡು ಬಾಬಿ, ನನ್ನ ಹೆಂಡತಿಗೆ ಏನಾತೇನ? ಆ ಕೈ ಮಕಾಯಿ ಬಿದ್ದು ಬಿಟ್ಲವ, ಒಂದಿಟ್ಟು ನೋಡು ಬಾ. ಏಕದಮ್ಕ ತಲೆ ಸುಟ್ಟು ಬಂದು ಬಿದ್ದು ಬಿಟ್ಲು. ಏನಾಗೈತೆ ನೋಡು ಬಾಬಿ. ಏ ಗಿರೀಶ, ಏನೂ ಆಗಂಗಿಲ್ಲ, ಹೆದರಿ ಬೇಡ, ಬಾ ಇತ್ತಾಗ. ಏನಾಗೈತೆ ನೋಡ್ಬಿ ನನ್ನ ಹೆಂಡತಿಗೆ. ಏನೂ ಆಗಿಲ್ಲಪ್ಪ, ಹೆದರಾಕ್ ಹೋಗ್ಬೇಡ. ನೀನು ಅಪ್ಪಾಗಕತ್ತಿ. ಖರೆ ಬಾಬಿ ಅಮ್ಮ. ಸುಳ್ಳು ಹೇಳಿದ್ರೆ ನನಗೇನು ಲಾಭ ಐತೆಪ್ಪ? ನಾ ಯಾಕೆ ಸುಳ್ಳು ಹೇಳಿ ನಿನ್ನ ಹೆಂಡತಿಗೆ ಯಾಡ್ರಾಗೈತಿ ಅಂಕತನ ಯಾರಿಗೂ ಸುದ್ದಿ ಮಾಡಬೇಡ್ರಿ. ಚೊಚ್ಚಲು ಬಸರು ಸುದ್ದಿ ಮಾಡಬಾರ್ದು. ಒಳಗೆ ಹೋಗಿ ಲಿಂಬೆಹಣ್ಣಿನ ಪಾನಕ ಮಾಡ್ಕೊಂಬ. ಲಿಂಬೆಹಣ್ಣು ಅದಾವ ಇಲ್ಲಪ್ಪ? ಅದಾವೆ. ಒಂದು ಸ್ವಲ್ಪ ಕುಡಿಸು. ಆರಾಮಕ್ಕ, ಏನು ಆಗಂಗಿಲ್ಲ. ಮುಂಜಾನೆದ್ದು ದವಾಖಾನೆಗೆ ಅದು ಕರ್ಕೊಂಡು ಹೋಗು, ಹೆದರಾಕ್ ಹೋಗ್ಬೇಡ. ಸರಿ ಅಮ್ಮ, ನಾ ಹೆದರಿ ಬಿಟ್ಟಿದ್ದೆ. ಏನಾಗೈತಿ ಏನು ಅಂತೆ? ಏನು ಆಗಂಗಿಲ್ಲ, ನಮಗೆದ ನಿನ್ನ ಹೆಂಡತಿ. ನಿಮ್ಮವ್ ಎಲ್ಲಿ ಹೋಗ್ಯಾಳೆ ಯಪ್ಪ? ನಮ್ಮ ಮೀನಾಕ್ಷಿಗೆ ಆರಾಮಿಲ್ಬಿ, ಆಕಿನ ಮಾತಾಡ್ಸಕ್ಕಂತ ಹೋಗ್ಯಾಳ. ಹೌದಾ? ನಾನು ಕದ ಬಂದು ದಬ್ಬ ದಬ್ಬ ಬಡದ್ರಲ್ಲಿ ಹೂವು ಇಟ್ಟೊತ್ನ್ಯಾಗ ಯಾರು ಬಂದಾರ ಅಂತ ನಾ ಅಂತೀನಿ. ನಾನು ಇನ್ನೇ ಈಗ ಬಂದೆ, ಒಂದು ಸ್ವಲ್ಪ ಕೆಲಸ ಇದ್ದಾವೆ, ಅದಕ್ಕೆ ಕೆಲಸ ಮುಗಿಸ್ಕೊಂಡು ಇನ್ನೇ ಈಗ ಬಂದೆ. ಆಕಿ ನಾ ಹಂಗೆ ಇದನ್ನ ಚಕ್ರ ಬಂದು ಬಿದ್ದ ಬಿಟ್ಲು. ಅದಕ್ಕೆ ಹೋಗಾಡ್ಬಿಟ್ನಿ, ಏನಾಯ್ತು ಏನು ಅಂತ. ಇಷ್ಟೊತ್ನ್ಯಾಗ ದವಾಖಾನೆ ಒಂದು ಕಾತು ಹೆದರಂಗಿಲ್ಲ, ಅದಕ್ಕೆ ಹೆದರಿ ಬಿಟ್ಟಿನಿ ನಿಂಬೆ. ಯಪ್ಪ ಹೆದರು ಅಂತದ್ ಏನಿಲ್ಲ. ಲಿಂಬೆ ನೀರು ತೊಗೊಂಡ್ಬಂದು ಕುಡಿಸು. ತಡಿಯಮ್ಮ. ಮನ್ಯಾಗ ಅದಕ್ಕೆ ಹಿರಿಯರು ಇರ್ಬೇಕು ಅನ್ನೋದು. ಈಗಂಕರು ಬರೀ ಗಂಡ ಹೆಂಡತಿ ಇರಾಕ್ ಇಷ್ಟಪಡ್ತಾವ್. ಹಿರಿಯರನ್ನ ಹೊಟ್ಟೆ ಇಟ್ಕೊಳಕ ಒಲ್ಲೆ ಅಂತಾವ್. ಇಂಥದಕ್ಕೆ ಮನ್ಯಾಗ ಹಿರಿಯರು ಇರ್ಬೇಕು ಅನ್ನೋದು. ಮಾಡ್ಕೊಂಬಂದ್ಯಪ್ಪ, ಕುಡಿಸು ನಿನ್ನ ಹೆಂಡತಿಗೆ. ಹಗರ್ಕ ಕುಡಿಸಪ್ಪ. ತಲೆ ತಿರುಗಾಗತೈತಿ. ಏನು ಆಗಂಗಿಲ್ಲ ತಂಗಿ, ನೀ ಏನು ಹೆದರಾಡಕ್ ಹೋಗ್ಬೇಡ. ಏನು ಆಗಂಗಿಲ್ಲ. ಚೊಚ್ಚಲ ಬಸ್ರಿ ಒಳಗೆ ಹಿಂಗಾಗೋದ. ಗಿರಿ, ಈ ಮುದುಕಿ ಏನು ಹೇಳಕತ್ತಾಳ? ಹೌದು, ನೀನು ತಾಯಾಗಕತ್ತಿ, ನಾನು ಅಪ್ಪ ಹಾಕತ್ತೀನಿ. ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತಾಗೋರಿ. ಇಲ್ಲ, ನೀವು ಸುಳ್ಳು ಹೇಳಕತ್ತೀರಿ. ಅಯ್ಯೋ ಹುಚ್ಚಿ, ಇಂಥದ್ರಾಗೆಲ್ಲ ಸುಳ್ಳು ಹೇಳ್ತಾರ ನಮ್ಮವ್ವ. ಖುಷಿ ಪಡು ವಿಚಾರ ಯವ್ವ, ಇಂಥದ್ರಾಗ ಯಾರು ಸುಳ್ಳು ಹೇಳಂಗಿಲ್ಲ ತಂಗಿ. ನೀನು ತಾಯಾಗಕತ್ತೀಯವ್ವ. ಇನ್ನ ನೋಡಿಲ್ಲದ ಅಂಗಡ ಬಂಗಡ ಅಡ್ಡಾಡಕ್ ಹೋಗ್ಬೇಡ. ಸೂಕ್ಷ್ಮಿ ಸೊನ್ನಿ ಕಲ್ಕೋವ. ನೋಡಿಲ್ಲ ಇಂಥವು ಇವು ಬಗಲು ಬಂಡಿ, ಇವು ಕಾಣುವಂತ ಅರಿಬಿ ಹಾಕೋಬೇಡ. ಮೈ ತುಂಬ ಅರಿಬಿ ಹಾಕು. ಇನ್ನ ನೀ ಯಾರು ಹೇಳಕ? ನಾ ಎಂಥ ಅರಿಬಿ ನಾನು ಹಾಕೊಂತೀನಿ ಬಂದ್ಬಿಟ್ಲಿ ಹೇಳಕ. ಹಂಗೆ ಸೀಟ್ ಮಾಡ್ಕೋಬೇಡ. ಅಯ್ಯವ್ವ, ಇದೇನು ಮಕ್ಕ ಕೊಡ್ದಂಗೆ ಹೇಳಿಲ್ಲ ಲೇಪ ನಿನ್ ಹೆಂಡತಿ. ಏ ಬಾಯಿ ಬಂದಂಗೆ ಮಾತಾಡ್ಬೇಡ್ಬೇ, ಹೋಗ. ಕತ್ಲಾಗಿತ್ತು, ಹೋಗಿ ಬಿತ್ಕೋ ಹೋಗ. ವಯಸ್ಸಾಗೈತಿ, ಹಂಗೆಲ್ಲ ಮಾತಾಡ್ಬಾರ್ದು ಅವ್ರಿಗೆ. ಯಮ್ಮ ಏನು ತಿಳ್ಕೊಬೇಡ್ಬೇ. ಏ ಎಂತಕ್ಕೆಪ್ಪ ನಿನ್ನ ಮಕ್ಕ ನೋಡ್ಕೊಂಡು ಬಂದೆ. ಅದೇನ ಅಂತಾರಲ್ಲ, ಇಟ್ಟು ಸರ್ವತ್ನೆ ಬಂದ್ರ ನನ್ನ ವಯಸ್ಸಿಗೂ ಬೆಲೆ ಕೊಡವಳೆ. ಬಾಯಿ ಬಂದಂಗ ಮಾತಾಡ್ತಾಳ. ಸುಮ್ಮನೆ ಏನ ನಿಮ್ಮವ್ವ ಮಕ್ಕ ನೋಡ್ಕೊಂಡು ನಿನ್ನ ಮಕ್ಕ ನೋಡ್ಕೊಂಡು ಬಂದೀನಿ ನಾನು. ಬಂದಿದ್ದಕ್ಕೂ ಮಕ್ಕಕ್ಕೆ ಮಂಗಾರ್ತಿ ಚಂದ ತಗೋರಪ್ಪ. ಯಮ್ಮ ಆಕಿ ಮಾತು ಏನು ಹಚ್ಕೊಳಕ್ ಹೋಗ್ಬೇಡ. ಹಂಗಾಗಿ ನಿನ್ ಗೊತ್ತೈತಲ್ಲ ಆಕಿ ವಿಷಯ. ಅದೆಂತದಪ್ಪ, ಹೆಣ್ಣಿಗೆ ನಯ ನಾಜೂಕು ಅನ್ನೋದಿರ್ಬೇಕು. ಹಿರಿಯರು ಕಿರಿಯರು ಅನ್ನೋದಿರ್ಬೇಕು. ಈ ಹುಡುಗಿಗೆ ಏನು ಇಲ್ಲ ಇಲ್ಲ, ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಬಾ ಅಂದ್ಕೊಂಡು ಸುಮ್ಮನೆ ಹೋಗು, ಬಂದ್ಬಿಟ್ಲಿ ಹೇಳಕ. ಯಪ್ಪ ಏನಂತ ಲಗ್ನ ಅದಪ್ಪ ಈಕಿನ. ಈಕಿನ ಚೆಲಿವ್ಯಾರು ಸಿಗ್ತಿದ್ರು ನಿನಗ. ಹೋಗಿ ಹೋಗಿ ಇಂಥ ಸೊಕ್ಕಿನಕಿನ ಲಗ್ನ ಮಾಡ್ಕೊಂಡ್ ಬಂದೆಲ್ಲ ಯಪ್ಪ. ಅಯ್ಯಯ್ಯ, ಹಿರಿಯರು ಕಿರಿಯರು ಅನ್ನೋದು ಗೊತ್ತೇ ಇಲ್ಲ. ಮಾಣಿಗೇರಿಗೆ ತಂದೆ ತಾಯಿ ಅದು ಏನು ಕಲ್ಸ್ಯಾವ. ನನ್ಗೆ ಎಷ್ಟು ಖುಷಿ ಆಗೈತೆ ಗೊತ್ತಿಲ್ಲ. ಏನು ಆ ಮುದಿಕೆ ಬಾಯಿ ಬಂದಂಗ ಮಾತಾಡ್ತಾಳ? ಸುಮ್ಮನೆ ನಿಂತಿಲ್ಲ ನೀನು. ಏನೆಲ್ಲ ಮಾತಾಡ್ ಹೋದ್ಲಕ್ಕಿ? ಬಾಯಿ ಅಂದ್ಕೊಂಡು ಸುಮ್ಮನೆ ನಿಂತಾನ. ಗೌರಿ, ನಾ ಕರ್ದಲ್ಲಿ ನಾ ಬಂದಾಳಕ್ಕೆ ಅಮ್ಮ, ಇಲ್ಲಾಂದ್ರೆ ಬರ್ತಿದ್ಲನ.
ಹೋಲ್ ಬಿಡು ಅದೆಲ್ಲ ಬಿಡು. ನಂಗೆ ಎಷ್ಟು ಖುಷಿ ಆಗಿತ್ತು ಗೊತ್ತೇನ ನೀ ತಾಯಿ ಆಗತ್ತಿದ್ದು. ಬಟ್ ನನಗೆ ಖುಷಿ ಆಗವಲ್ದಲ್ಲ. ನಿನಗೊಬ್ಬ ಖುಷಿ ಆದ್ರೆ ಸಾಕನ? ಯಾಕ ನಿನ್ಗೆ ಯಾಕೆ ಖುಷಿ ಆಗಿಲ್ಲ? ಥೂ, ದರಿದ್ರನ ಯಾಕೆ ಹೊದ್ಕೋಬೇಕು? ನನಗೇ ತಿನ್ನಕ್ ಗತಿ ಇಲ್ಲ, ಮತ್ತೆ ಇದನ್ನೊಂದು ಜೋಡ. ಯಾಕ ನಾ ಸಾಕಂಗಿಲ್ಲನ ನಿನ್ನ ನನ್ನ ಮಗುನ? ಕಲ್ ಹರಿಯಾಕಾದ್ರೂ ಕೈ ಇಟ್ಟು ತಂದು ಸಾಕ್ತೀನಿ ನಿಮ್ಮಿಬ್ರು. ಎಷ್ಟು ಇಟ್ಕೊಂಡೆ ಅಂತ ಗೊತ್ತಿಲ್ಲನ? ಈ ದರಿದ್ರ ಬೇಡ ನನಗೆ. ನಂಗೆ ಇಷ್ಟಲಗು ಮಕ್ಳು ಬೇಡ. ಯಾಂಗ್ ಬೇಕು ಈ ಕರ್ಮ? ಬಸರಾಗದಂತ, ಹಡಿಯೋದಂತ, ಮತ್ತು ಅವ್ನು ಜೋಪಾನ ಮಾಡೋದಂತ, ತುತು ಚಿಚಿ, ಅವೆಲ್ಲ ಕಕ್ಕ ಸುಸು ಮಾಡ್ತಾವ. ಚಿಚಿ ಬೇಡ ನನಗೆ. ಮಕ್ಕಳಾಗಿಂದ ಅದನ್ನೆಲ್ಲ ಮಾಡಬೇಕು. ಸರಿ ಆಯ್ತು ಬಿಡು, ನೀ ಮಾಡ್ಲಿಕ್ಕೆ ನಾ ಮಾಡ್ತೀನಿ ಅಂತ. ಇನ್ನು ಆರಾಮಾಗಿರ. ನೋಡ, ನಿನ್ ಸಿಂಪತಿ ನನಗೆ ಬೇಕಾಗಿಲ್ಲ. ಆದ್ರೆ ನನಗೆ ಈ ಮಗು ಬೇಡ ಅಷ್ಟೇ. ನಾಳೆ ಹೋಗಿ ಈ ಮಗುನ ತೆಗೆಸ್ಕೊಂಡ್ಬರ್ತೀನಿ ನಾನು. ರೊಕ್ಕ ಕೊಡು, ನಂಗೆ ಬೇಡ ಈ ದರಿದ್ರ ಮಗು. ಎಷ್ಟೋ ಮಂದಿ ಮಕ್ಕಳು ಬೇಕಂತೇಳಿ ಗುಡಿ ಗುಂಡಾರ ಸುತ್ತಾರ. ಅಂತದ್ರಾಗ ಆ ದೇವ್ರು ನಮಗೆ ಇದು ವರಪ್ರಸಾದ ಅಂತ ಕೊಟ್ಟನ. ಅದನ್ನ ಬೇಡ ಅನ್ನಕ್ಕೆ ಹೋಗ್ಬೇಡ. ನೋಡು, ಮೊದ್ಲಿಗೆ ನಂಗೆ ನೋಡ್ಕೊಂಡಂಗಿಲ್ಲ. ನೀ ಹೆಂಗಂತಿ ಹಂಗೆ ಇರ್ತೀನಿ, ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ. ಇನ್ನು ನಾನು ನಿನ್ನ ಚಂದ ನೋಡ್ಕೋತೀನಿ. ಓಹೋ, ನಿನ್ನ ಮಗು ನನ್ನ ಹೊಟ್ಟೆ ಬೆಳ್ಯಾಕತ್ತೈತಂದಿಂದ ಚಂದ ನೋಡ್ಕೊಂತೀನಿ ಅನ್ನಕತ್ತಿ. ಅಂದ್ರೆ ನಾನು ನೋಡ್ಕೊಳವಲ್ಲ, ನನ್ನ ಹೊಟ್ಟೆಗೆ ಮಗು ಬೆಳ್ಯಾಕತ್ತೈತಲ್ಲ ಅದನ್ನ ನೋಡ್ಕೊಳವ ನೀನು. ನನ್ನ ಮ್ಯಾಗ ಪ್ರೀತಿನೇ ಇಲ್ಲ, ಈ ಮಗುಗೋಸ್ಕರ ನಾನು ನೋಡ್ಕೊಂತೀನಿ ಅಂತಿ. ಅಯ್ಯೋ, ಮಗುನ ಅಷ್ಟಲ್ಲ, ನಿನ್ನೂ ನಾ ಪ್ರೀತಿ ಮಾಡ್ತೀನಿ. ನಿನ್ನ ಪ್ರೀತಿಗಷ್ಟು ಬೆಂಕಿ ಹಾಕ. ನೀ ಎಷ್ಟು ಪ್ರೀತಿಯಿಂದ ನೋಡ್ಕೊಂತಿ ಅಂತ ಗೊತ್ತಿಲ್ಲ ನನಗೆ. ನಿನ್ನ ಪ್ರೀತಿನೂ ಬೇಡ, ಏನು ಬೇಡ. ಮಗು ಮಾಡ್ಕೊಂಡೆ ಅಂದ್ರೆ ನನ್ನ ಸೌಂದರ್ಯ ಹಾಳಾಗುತ್ತೆ. ಬೇಡ ನನಗೆ ಈ ಮಗು. ನನ್ನ ಮಾತು ಕೇಳಿ ಹಾಗೆಲ್ಲ ಅನ್ಕೋಬೇಡ. ಹೆಣ್ಣು ತಾಯಿ ಆದಾಗನ ಆಕಿ ಜೀವನ ಪರಿಪೂರ್ಣ ಆಗೋದು. ಅಯ್ಯೋ, ಇಂಥ ವೇದಾಂತ ಎಲ್ಲ ನನಗೆ ಹೇಳಕ್ ಬರಬೇಡ. ನನಗೆ ಈ ಮಗುನ ಇಟ್ಕೊಳಕ್ ಇಷ್ಟ ಇಲ್ಲ. ನಾನು ಹೋಗಿ ತೆಗೆಸ್ಕೊಂಡ್ಬರ್ತೀನಿ. ಬೇಕಾಗಿಲ್ಲ ಈ ಮಗು. ನೋಡ್ಗೌರಿ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ನಾ ಆಗೇಲಿಂದ ಹೇಳಕತ್ತೀನಿ, ಸೊನ್ನೆಯಿಂದ ತಿಳ್ಕೊ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಈ ಮಗುನ ಇಟ್ಕೊಳಂಗಿಲ್ಲ. ನನಗೆ ಈ ಮಗು ಬೇಡ. ಓ, ಇಷ್ಟೊಂದು ಹಠ ಐತೆನಾ? ಈ ಮಗುಗೆ ನೀನು ಅಷ್ಟ ಅಲ್ಲ ಜವಾಬ್ದಾರಿ, ನಾನು ಜವಾಬ್ದಾರಿ ಇದ್ದೀನಿ. ಈ ಮಗುನ ಹೆಂಗೆ ತೆಗಿಸ್ತೀನಿ ನೋಡ್ತೀನಿ. ಆದ್ರ ಅಪ್ಪ ಅದೀನಿ. ನಾನು ಪರ್ಮಿಷನ್ ಇಲ್ಲಾರ್ದ ಅದು ಹೆಂಗೆ ತೆಗಿಸ್ತೀನಿ ನೋಡ್ತೀನಿ. ಏನು ಮಾಡ್ಕೊ ಹೋಗ. ತಿನ್ನಾಕ ಕೂಡ ಇರ್ಲಿಕ್ಕಂದ್ರೂ ಜುಟ್ಲಿಗೆ ಮಲ್ಲಿಗೆ ಹೋಗ್ಬೇಕ. ಮೊದ್ಲೇಕ ನಿನ್ನ ಕಾಲ ಮ್ಯಾಗ ನೀನು ನೆಟ್ಬಿಟ್ಟ ನಿಂತಿಲ್ಲ, ಏನೂ ಇಲ್ಲ. ಅಂತಂದ್ರೆ ಮಗು ಬೇರೆ ಕೇಡಂತ. ನೀನು ಜೋಪಡಿ ಒಳಗೆ ಬೆಳೆದು ಬಂದು ನಾಳೆ ನಮಗೆ ಹುಟ್ಟು ಮಗುನು ಜೋಪಡಿಯಾಗ ಬೆಳ್ಸಕ್ಕೆ ನನಗೆ ಇಷ್ಟ ಇಲ್ಲ. ಬೇಡ ಈ ಮಗು. ಅಂದ್ರೆ ನಿನ್ನ ಪ್ರಕಾರ ಶ್ರೀಮಂತರಿದ್ದವ್ರು ಮಾತ್ರ ಮಕ್ಕಳು ಮಾಡ್ಕೋಬೇಕು, ಹುಡುಗರೆಲ್ಲ ಮಕ್ಕಳನ್ನ ಮಾಡ್ಕೋಬಾರ್ದಂತೀನ ಹೆಂಗೆ? ಹೌದು, ಚಂದಾಗ ಅವಕ್ಕೆ ಊಟ ವಸತಿ ಎಲ್ಲ ನೀಗಿಸ್ಲಿಕ್ಕಂದ್ರೆ, ಅವಕ್ಕೆ ಕೇಳ್ದು ಕೊಡ್ಲಿಕ್ಕಂದ್ರೆ ಯಾಕೆ ಮಕ್ಕಳು ಮಾಡ್ಕೋಬೇಕು? ನಿನ್ನಂತ ದರಿದ್ರ ನನಗೂ ಬಂದಿಲ್ಲ. ನನ್ನ ಹೊಟ್ಟೆಗೆ ಐತಲ್ಲ, ಅದಕ್ಕೂ ಬರೋದು ಬೇಡ. ನಾನು ತೆಗಿಸ್ತೀನಿ. ಅದು ಯಾರಿಗೆ ಬೇಕು? ಜಗತ್ನಾಗ ಎಲ್ಲರೂ ಮಕ್ಕಳಿಗೆ ಕೇಳಿದು ಕೊಡಿಸ್ತಾರ. ಶ್ರೀಮಂತಿಕೆಯಿಂದನ ಎಲ್ಲ ಬಟ್ಟಿ ವಸತಿ ಎಲ್ಲ ಕೊಟ್ಟ ಬೆಳೆಸ್ತಾರ ಅಂತ ಮಾಡಿ ಏನ? ಅಷ್ಟಕ್ಕೂ ನಾ ಏನು ಬೀದಾಗಿಲ್ಲ. ನನಗೂ ಒಂದು ನೌಕರಿ ಅಂತ ಐತಿ. ನನ್ನ ಮಗುನ ಹೆಂಗೆ ಬೆಳೆಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಓ, ನೀನೇ ಪ್ರೆಗ್ನೆಂಟ್ ಆಗಬೇಕಿತ್ತು. ದೇವರು ಗಂಡ್ಮಕ್ಳಿಗೆ ಪ್ರೆಗ್ನೆಂಟ್ ಆಗೋದು ಅವಕಾಶ ಕೊಟ್ಟಿಲ್ಲಲ್ಲ, ಇಲ್ಲಾಂದ್ರೆ ನಾನೇ ಹೇಳ್ತಿದ್ದೆ. ನೋಡ್ಗೌರಿ, ಈ ವಿಷಯದಾಗ ಮಾತ್ರ ನಾ ಹೇಳ್ದಂಗೆ ಕೇಳ್ಬೇಕು ಅಷ್ಟೇ. ನೀನೇನಾದರೂ ಈ ಮಗುನ ತೆಗ್ಸಿದೆ ಅಂದ್ರೆ ನನಗೆ ನಿನಗೆ ಯಾವುದೇ ಥರದ್ದು ಸಂಬಂಧ ಇರಂಗಿಲ್ಲ ಅಷ್ಟೇ. ನನಗೆ ಮಗು ಬೇಕು ಅಷ್ಟೇ. ಏನು ನನ್ನ ಮೇಲೆ ದರ್ಪ ತೋರ್ಸಕತ್ತಿ? ನನಗಿಷ್ಟ ಇಲ್ಲ. ನಂಗೆ ಬೇಡ ಈ ಮಗು. ನೀ ಏನಾರ ನನ್ನ ಮಾತು ಕೇಳಾರ್ದ ಮಗುನ ತೆಗೆಸ್ಕೊಂಡೆ ಅಂದ್ರೆ ಮುಗೀತು. ಅವತ್ತಿಗೆ ನನ್ನ ನಿನ್ನ ಸಂಬಂಧ ಕಟ್.